ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತಿನ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇಂಡಿಯಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಏನು ಅಂತ ತೋರಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಖಂಡಿತ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ನೋಡೋಣ. ದೌಡೆಲ್ಲ ಹತ್ರಿಸ್ಕೊಂಡಿರೋದು. ಏನು ಸಲಾಡ್ಸು ನೀವು ಇವತ್ತು? ಚಿಕನ್. ಹಂಗಿದೆ ಸಲಾಡು. ಏನೇನಿದೆ ಅಂದರೆ ಅದರಲ್ಲಿ ಕಾರ್ನು, ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಆಮೇಲೆ ಲೆಟಸ್ಸು ಮತ್ತು ಚಿಕನ್ನು ಮತ್ತು ಕ್ಯಾರೆಟ್ನ ಈ ಥರ ಸಿಗುತ್ತೆ. ತೋರಿಸು ಕ್ಯಾರೆಟ್ ಇಲ್ಲಿ ಈ ಥರ ಸ್ಕ್ರೇಪ್ ಮಾಡಾಕಿದ್ದೀನಿ. ಅದೊಂಥರ ಸಿಗುವಾಗ ನೂಡಲ್ಸ್ ಥರ ಅನಿಸುತ್ತೆ. ಇದಕ್ಕೆ ಸ್ವಲ್ಪ ಚಿಕನ್ನ ಉಪ್ಪು ಖಾರ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಬೋನ್ಲೆಸ್ ಚಿಕನ್ನ ಇದಕ್ಕೆ ಹಾಕಿ ನಿಮ್ಮ ಫೇವ್ರೆಟ್ ಡ್ರೆಸ್ಸಿಂಗ್ನ ಹಾಕ್ಕೊಂಡ್ರೆ ಆಯಿತು. ಡ್ರೆಸ್ಸಿಂಗ್ ಇರಲಿಲ್ಲ ಮನೇಲಿ, ಒಂದೇ ಒಂದಿತ್ತು, ಅದನ್ನೇ ಹಾಕಿ ಕೊಟ್ಟಿದ್ದೀನಿ. ಇದು ಕ್ಯಾರೆಟ್. ಕ್ಯಾರೆಟೇ ಇದು, ನಾನು ಆ ಥರ ಮಾಡಿಕ್ಕಿದ್ದೀನಿ. ತಿನ್ನು. ಸಿಪ್ಪೆ ಅಲ್ಲ ಅದು, ಕ್ಯಾರೆಟ್. ಚೆಲ್ಬೇಡ. ಏನು ತಿಂತಾರ ನೀನು? ಕಾರ್ನ ಚೆನ್ನಾಗಿದೆಯಾ ಅತ್ತ? ಅವ್ರು ಫಸ್ಟ್ ಪಾಪ ಈ ಥರ ಸಲಾಡ್ ಎಲ್ಲ ತಿಂತಾರದಲ್ವಾ? ಮೊನ್ನೆ ಯಾವ್ದ್ರದ್ದು ಮಾಡಿದ್ದೆ ಹೇಳಿ ನಿಂಗೆ? ಪನ್ನೀರ್. ಫುಲ್ ಪ್ರೋಟೀನ್ ಹಣ್ಣಿಗೆ. ಓಕೆ ಗಾಯ್ಸ್, ಇವತ್ತು ವೀರದು ಬ್ರೇಕ್ಫಾಸ್ಟ್ ಇದು. ಬೆಳಗ್ಗೆ ಏನು ತಿಂದೆ ವೀರು ನೀನು? ಮೊಟ್ಟೆ ತಿಂದಿದ್ದಾನೆ. ಇವತ್ತು ಕ್ಯಾರೆಟು, ಪಾಲಕ್ಕು, ಮಸೂರ್ ದಾಲು, ರೈಸು, ಆಮೇಲೆ ಸ್ವಲ್ಪ ಉಪ್ಪು, ತುಪ್ಪ ಹಾಕಿದ್ದಾನೆ. ಇದು ಖಾರ, ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಅವನಿಗೆ. ಸ್ವಲ್ಪ ಹೊಟ್ಟೆ ಸರಿ ಇಲ್ಲ, ರಾತ್ರಿ ಎಲ್ಲ ಸ್ವಲ್ಪ ಬಿಸಿದೆ ಮಗ್ನೆ, ಬಿಸಿದೆ. ಇಲ್ಲಿ ಹಾ ಮಾಡು. ತಿಂತ್ಯಾ ನೀನು? ಹಾಂ, ಕಲಿಯೋ, ತಿನ್ನೋದು ಕಲಿಯೋ. ತಿಂತಾನೆ ಅವನೇ ಎಷ್ಟೊಂದ್ಸತಿ ಅಲ್ಲಪ್ಪ. ಕೈಯಲ್ಲಿ ತಿನ್ನೋದು ಕಲಿಸು, ಸ್ಪೂನ್ಗಿಂತ. ಕೈಯಲ್ಲೂ ತಿಂತಾನೆ. ತಿನ್ನು ಮಮ್ಮಿ. ಇದೆಲ್ಲ ಸ್ವಲ್ಪ ತೆಳ್ಳಗಿದೆ, ಕೈಯಲ್ಲಿ ತಿನ್ನೋಕಷ್ಟ. ಉಫ್ ಮಾಡ್ಕೋ, ಸ್ವಲ್ಪ ಬಿಸಿ ಇದೆ. ಚೆನ್ನಾಗಿದೆಯಾ? ನಂಗೆ ಬೇಡ, ನೀನು ತಿನ್ನು. ಚೆನ್ನಾಗಿದೆಯಾ? ಪರವಾಗಿಲ್ಲ, ನೀನು ತಿನ್ನು. ಚೆನ್ನಾಗಿದೆಯಾ? ಕ್ಲೀನಾಗಿ ತಿನ್ನು. ಪಪ್ಪಂಗೆ ತೋರಿಸು ಕ್ಲೀನಾಗಿ ಹೆಂಗೆ ತಿನ್ನೋದು ಅಂತ. ಫುಲ್ ಸ್ಪೂನ್ ಬಾಯಿಗೆ ಹಾಕ್ಕೊಡು. ಉಫ್ ಮಾಡು, ಜೋರಾಗಿ ಮಾಡು. ತಿನ್ನು. ತಿನ್ನಿಸ್ಲಾ ನಾನು? ಎಲ್ಲೇನು ಬಟ್ಟೆ ತುಸು. ನಾಳೆ ಇವಾಗ ಎಲ್ಲಿ ಹೋಗ್ತಾರೆ ಅದು? ಮೆಟ್ಟೋ. ಹೋಣ, ಯಾರ್ಯಾರು ಹೋಗೋದು? ನೀನು ಅಜ್ಜಿ ಇಲ್ಲೇ ಇರಿ, ನಾನು ಪಾಪ ಹೊಡ್ ಬರ್ತೀವಿ. ವಾಕಿಂಗ್ ಹೋಗಿ. ವಾಕಿಂಗ್ ಹೋಗೋಣಪ್ಪ ನಾವು. ಬಾಯ್ ವೀರು. ಹೋಗಪ್ಪ. ಯಾಕೆ? ಹಾಂ, ಯಾಕೆ? ವಾಕಿಂಗ್ ಹೋಗೋಣಪ್ಪ ನಾ. ಮೆಟ್ರೋಲ್ ಏನು ತಗೊಂತೀಯಾ? ಒಂದೇ ಅಷ್ಟೇ. ಇನ್ನೊಂದು ಬೇಕೋ, ಅದು ಬೇಕು, ಇದು ಬೇಕು ಅಂತ ಆಟ ಮಾಡಿದ್ರೆ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಎಷ್ಟು ಬೇಕು ತಗೋತೀಯಾ? ಚಿಕ್ಕದು. ನೀ ಹತ್ರ ಯಾವುದಿಲ್ಲ ಅದು ತಗೋಬೇಕು, ಇರೋದೇ ತಗೊಳಂಗಿಲ್ಲ. ನೀ ಹತ್ರ ಟ್ಯಾಕ್ಸ್ ಇಲ್ವಾಪ್ಪ? ಹಾಂ, ಏನು ಮಾಡೋಣ? ಹಾಂ, ಏನು ಗೊತ್ತಾ, ನಾನು ಹಾಗೆ ಯೂಟ್ಯೂಬ್ ಚಾನಲ್ಸ್ ನೋಡ್ತಾ ಇರ್ತೀನಿ ಆಯಿತಾ.
ನನಗೆ ಯಾವಾಗ ಬೇಜಾರಾಗುತ್ತೆ ಆವಾಗ ಜಾಸ್ತಿ ನಾನು ಇನ್ಸ್ಟಾಗ್ರಾಮು ಯೂಟ್ಯೂಬ್ನ ನೋಡ್ತಾ ಇರ್ತೀನಿ. ತುಂಬ ಚಾನಲ್ಸ್ನ ನೋಡ್ತೀನಿ. ನಾನು ಜಾಸ್ತಿ ಕನ್ನಡನೇ ನೋಡೋದು, ಬೇರೆ ಲ್ಯಾಂಗ್ವೇಜ್ ನಾನು ಅಷ್ಟು ಪ್ರಿಫರ್ ಮಾಡೋದಿಲ್ಲ ಆ್ಯಂಡ್ ನನಗೆ ಇಷ್ಟನೂ ಆಗೋದಿಲ್ಲ. ಕನ್ನಡ ವ್ಲಾಗ್ಸು ಅದೆಲ್ಲ ನೋಡೋಕ್ಕೆ ಇಷ್ಟ ಅನಿಸುತ್ತೆ. ಈಗ ತುಂಬ ಜನ ಮಾಡ್ತಾಯಿರ್ತಾರೆ. ಇನ್ನು ಹುಡುಗಿರಲ್ಲಿ ಮಾಡೋದ್ರಲ್ಲಿ ನಾವು ತುಂಬ ಅವಾಗಿಂದ ನೋಡ್ಕೊಬಂದಿದ್ದೀನಿ, ಇಂಟ್ರೆಸ್ಟ್ ಇರುತ್ತೆ. ಡೈಲಿ ವ್ಲಾಗ್ ಮಾಡ್ತೀವಿ, ಚೆನ್ನಾಗಿರುತ್ತೆ. ಹುಡುಗರಲ್ಲೂ ವ್ಲಾಗ್ ಮಾಡ್ತಾರಲ್ಲ, ಅದರಲ್ಲಿ ಸ್ಯಾಮ್ ನಂಗೆ ಇಷ್ಟ ಆಗ್ತಾರೆ. ಅವ್ರು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ. ಅವರ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿದೆ. ಅವರೆಲ್ಲ ಒಂಥರ ಫುಲ್ ರಾಗೆ ನನಗೆ ಒಳ್ಳೆ ಒಂಥರ ನಂಗೆ ಸಖತ್ ಖುಷಿ ಅನಿಸುತ್ತೆ ಅವ್ರ ಮನೆಯದೆಲ್ಲ ನೋಡಿದಾಗ. ಅವ್ರ ಅಕ್ಕಂಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಅವ್ರ ಅಪ್ಪ ಅಮ್ಮನ ಎಲ್ಲರೂ ಟ್ರಿಪ್ ಕರ್ಕೊಂಡು ಹೋಗೋದು ಆ್ಯಂಡ್ ಒಂಥರ ಲೈಫ್ ಸೆಲೆಬ್ರೇಟ್ ಮಾಡೋದು, ಅದೆಲ್ಲ ನನಗೆ ಒಂಥರ ಪಾಸಿಟಿವ್ ಅನಿಸುತ್ತೆ ಆ್ಯಂಡ್ ಒಳ್ಳೆ ವೈಬ್ ಅನಿಸುತ್ತೆ. ಅದು ಬಿಟ್ಟರೆ ವರುಣ್ ಕೂಡ ಅಷ್ಟೇ. ಅವ್ರ ಪಾಸ್ಟ್ ಏನೇ ಇರಲಿ ಅದು ನಮಗೆ ಮ್ಯಾಟ್ರ್ ಆಗೋಲ್ಲ. ಅವ್ರ ಅಕ್ಕನ ಮಕ್ಕಳನ್ನ, ಅವ್ರ ಅಮ್ಮನ್ನ, ಮನೆ ರೆಸ್ಪಾನ್ಸಿಬಿಲಿಟಿನ ಎಷ್ಟು ಚೆನ್ನಾಗಿ ತೊಗೊಂಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ನಂಗೆ ಸಖತ್ ಖುಷಿ ಅನಿಸುತ್ತೆ. ಇವರಿಬ್ಬರದ್ದು ವ್ಲಾಗ್ ನನಗೆ ಹುಡುಗರ ವ್ಲಾಗಲ್ಲಿ ಇಷ್ಟ ಅನಿಸುತ್ತೆ ಆ್ಯಂಡ್ ಈ ಶ್ರವಣ್ ಅವ್ರದ್ದು ಕೂಡ ಇಷ್ಟ ಅನಿಸುತ್ತೆ. ಸ್ನೇಹಿತರೆ ಅಂತ ಒಂಥರ ಕ್ಯೂಟ್ ಅನಿಸುತ್ತೆ. ಇವ್ರದ್ದೆಲ್ಲ ನಾನು ಕೂಡ ಅವಾಗವಾಗ ನೋಡ್ತಾ ಇರ್ತೀನಿ ಆಯಿತಾ. ಆ್ಯಂಡ್ ಹುಡುಗಿರ್ದು ಅಷ್ಟೇ ತುಂಬ ಜನ ನಾನು ಈ ಥರ ಅಯ್ಯೋ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋರದ್ದೇ ನೋಡಬೇಕು ಆ ಥರ ಎಲ್ಲ ಏನಿಲ್ಲ. ಒಳ್ಳೆ ಕಂಟೆಂಟ್ ನಮಗೆ ನೋಡಬೇಕು ಅನ್ಸಿದ್ನ ನಾನು ನೋಡ್ತೀನಿ. ಒಬ್ರೊಬ್ರದ್ದು ವೈಬ್ ಮ್ಯಾಚ್ ಆಗೋಲ್ಲ ಆ್ಯಂಡ್ ನಮಗೆ ಅವ್ರನ್ನ ನೋಡಿರ್ತೀವಿ ಆಯಿತಾ. ನನಗಂತೂ ಎಷ್ಟೊಂದು ಜನ ಗೊತ್ತಿದ್ದಾರೆ ಯೂಟ್ಯೂಬಲ್ಲಿ ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು, ತುಂಬ ಹಳೆ ಯೂಟ್ಯೂಬರ್ ಆಗಿರ್ಬೋದು, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋರು, ಕಮ್ಮಿ ಸಬ್ಸ್ಕ್ರೈಬರ್ಸ್ ಇರೋರು, ಆಲ್ಮೋಸ್ಟ್ ಎಷ್ಟೊಂದು ಜನ ನಾನು ಮಾತಾಡಿದ್ದೀನಿ, ಇಲ್ಲ ಮೀಟ್ ಮಾಡಿದ್ದೀನಿ, ಇಲ್ಲಾಂದರೆ ಅವ್ರ ಬಗ್ಗೆ ಗೊತ್ತಿದೆ ಆಯಿತಾ. ಸೊ ಅಂಥದ್ರಲ್ಲಿ ನನಗೆ ಮುಂಚೆ ಮಾತಾಡ್ತಾ ಇದ್ದು ಇವಾಗ ಮಾತಾಡದೇ ಇರೋರು ಇದ್ದಾರೆ ಆ್ಯಂಡ್ ಅವಾಗಿಂದ ಮಾತಾಡ್ಕೊಂಡು ಇವತ್ತುವರೆಗೂ ನಾವು ಅದೇ ಬಾಂಡಿಂಗ್ ಇಟ್ಕೊಂಡಿರೋರು ಇದ್ದಾರೆ. ಆ್ಯಂಡ್ ಯಾವಾಗಲೂ ಒಂದ್ಸತಿ, ವಾರಕ್ಕೊಂದ್ಸತಿ, 15 ದಿನಕ್ಕೆ ಒಂದ್ಸತಿ ಮಾತಾಡಿದ್ರು ನಾವು ಅದೇ ಒಂದು ಪಾಸಿಟಿವ್ ವೈಬಲ್ಲಿ ಆ್ಯಂಡ್ ಚೆನ್ನಾಗೇ ಮಾತಾಡ್ಸೋರು ಇದ್ದಾರೆ. ಒಬ್ಬೊಬ್ರು ಫುಲ್ ಆ್ಯಟಿಟ್ಯೂಡ್ ತೋರಿಸೋರು, ಅಂಥವ್ರನ್ನೆಲ್ಲ ನಾನು ಬಿಟ್ಬಿಟ್ಟಿದ್ದೀನಿ. ಸೊ ಅಂಥದ್ದೆಲ್ಲ ಕ್ಯಾಟಗರಿ ಇದೆ ಆಯಿತಾ. ಸೊ ನಾನು ಯೂಟ್ಯೂಬ್ ನೋಡ್ತಾ ಇರ್ತೀನಿ ನಿಮ್ಮ ಥರನೇ, ನನಗೂ ಇಷ್ಟ ಆಗುತ್ತೆ. ಯಾಕಂದರೆ ಅದೊಂಥರ ಸ್ಟ್ರೆಸ್ ಬಸ್ಟರ್. ನಿಮ್ಗೆ ಹೇಗೆ ನನ್ನ ವೀಡಿಯೋಸ್ ನೋಡಿದಾಗ ಇಲ್ಲ ಬೇರೆಯವ್ರ ವೀಡಿಯೋಸ್ ನೋಡಿದಾಗ ಒಂಥರ ರಿಲೀಫ್ ಅನಿಸುತ್ತೆ. ಆ್ಯಂಡ್ ಎಲ್ಲ ಥರನೂ ಇರಬೇಕು ಆಯಿತಾ. ಬರೀ ನಾವು ಆಚೆ ಹೋಗೋದೇ ಇರ್ಬೋದು, ಇಲ್ಲ ಬರೀ ಖುಷಿನೇ ತೋರಿಸೋದಕ್ಕಿಂತ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಆ್ಯಂಡ್ ಆ ಥರದ್ದೆಲ್ಲ ಹೇಳಿದಾಗ ನೀವು ಕನೆಕ್ಟ್ ಆಗ್ತೀರ. ಇವಾಗ ನೋಡಿ ವೀರು ಪ್ರೆಗ್ನೆಂಟ್ ಟೈಮಲ್ಲಿ ಆಗಿರ್ಬೋದು, ಎಲ್ಲನೂ ನಾನು ಶೇರ್ ಮಾಡಿರೋದ್ರಿಂದ ನಿಮಗೆ ನಮ್ಮ ಮೇಲೆ ಆ ಬಾಂಡಿಂಗ್ ಚೆನ್ನಾಗಾಗಿರುತ್ತೆ. ವೀರೂನ್ ಕಂಡ್ರೆ ಎಷ್ಟು ಇಷ್ಟಪಡ್ತೀರಾ ಅಂದರೆ ನನಗೆ ಅನಿಸುತ್ತೆ ಒಂದೊಂದ್ಸತಿ ಅವನ್ನ ನೀವು ಯಾರು ನೋಡೇ ಇರಲ್ಲ ಆದ್ರೂ ಮುದ್ದು ಗಂಧ ಅಂತ ಪ್ರತಿ ಒಂದು ವೀಡಿಯೋದಲ್ಲೂ ಅವನಿಗೆ ಮುದ್ದು ಮಾಡ್ತಾ ಇರ್ತೀರ. ಇನ್ನೇನಾರು ನಿಮ್ಮ ಕೈಗೆ ಸಿಕ್ಕಿದ್ರೆ ಏನು ಮಾಡ್ತೀರೋ ಅಂತ ಅಷ್ಟು ಖುಷಿ ಅನಿಸುತ್ತೆ. ನನ್ನ ಎಷ್ಟು ಬ್ಲೆಸ್ಡ್ ಅನಿಸುತ್ತೆ. ಸೊ ಈ ಥರ ಎಲ್ಲ ನಾವು ನೀವು ಅನ್ಕೋಬೋದು ಮನೆ ವಿಷಯ ಎಲ್ಲ ಏನಕ್ಕೆ ಹೇಳಬೇಕು ಅಂತ. ಇದು ಒಂದು ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಷ್ಟಗಳನ್ನ ನಿಮ್ಮ ಜೊತೆ ಹೇಳ್ಕೊಂಡಿದ್ದೀನಿ, ಖುಷಿ ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ. ಸೊ ಅದೊಂಥರ ನನ್ನ ಲೈಫೇ ಇದು ಆಗಿಬಿಟ್ಟಿರೋ ಥರ ಅನಿಸಿದೆ, ಒಂದು ಪಾರ್ಟ್ ಆಫ್ ಮೈ ಲೈಫ್ ಥರ. ಸೊ ಖುಷಿ ಅನಿಸುತ್ತೆ. ನಾನು ಅದೇ ಥರ ವ್ಲಾಗ್ಸ್ನ ನೋಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವರುಣ್ ಅವ್ರ ಅಕ್ಕ ಚೈತ್ರನೂ ಅಷ್ಟೇ ನನಗೆ ಫ್ರೆಂಡು. ಅವ್ರ ಹತ್ರ ನಾನು ಹೇಳ್ತಾ ಇರ್ತೀನಿ, ನೀವು ಸಖತ್ ಲಕ್ಕಿ, ಎಷ್ಟು ಚೆನ್ನಾಗೇ ಅವರು ಮಾಡ್ತಾರೆ, ನಿಮ್ಮನ್ನ ಟ್ರೀಟ್ ಮಾಡ್ತಾರೆ. ಮಕ್ಳು ಬರ್ತಡೇ ಮಾಡಿರೋದಾಗಿರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ, ಅವ್ರ ಅಕ್ಕಂಗೆ ಕೊಡೋ ಮರ್ಯಾದೆ, ಮಾತಾಡೋದು ಆ್ಯಂಡ್ ಅವರ ಬಾಂಡ್ ಅದೆಲ್ಲ ತುಂಬ ಚೆನ್ನಾಗಿ ಅನಿಸಿದೆ. ಒಂದೊಂದು ಸತಿ ಎಲ್ಲೋ ಒಂದು ಕಡೆ ನನಗೆ ಅದೆಲ್ಲ ನೋಡಿದಾಗ ಬೇಜಾರು ಕೂಡ ಆಗುತ್ತೆ ಆಯಿತಾ. ಏನು ಮಾಡೋಕ್ಕಾಗಲ್ಲ, ನಮಗೆ ಆ ಒಂದು ಅದೃಷ್ಟಗಳಿಲ್ಲ. ಆಮೇಲೆ ಹಣೆ ಬರದಲ್ಲಿ ಅಷ್ಟೇ ಬರ್ಸ್ಕೊಂಡು ಬಂದಿರೋದು ಅಂತಲೂ ಅನಿಸುತ್ತೆ. ಓಕೆ, ಆ ಟಾಪಿಕಿಗೆ ಬರೋದು ಬೇಡ. ಬಟ್ ನನ್ನ ಫೇವ್ರೆಟ್ ಎಲ್ಲ ಇಷ್ಟೊಂದು ಜನ ಇದ್ದಾರೆ. ಆ್ಯಂಡ್ ಹುಡುಗಿರ ಚಾನಲ್ಸ್ ಅಂತೂ ಎಷ್ಟಿದೆ ಗೊತ್ತಾ, ಎಲ್ಲ ಹೇಳ್ಬೋದು. ನನಗಂತೂ ತುಂಬ ಫ್ರೆಂಡ್ಸ್ ಇದ್ದಾರೆ ಯೂಟ್ಯೂಬಲ್ಲಿ, ನೀವು ನೋಡಿರ್ತೀರ ನಾವು ಮೀಟ್ ಮಾಡಿರುವಾಗ ಅದನ್ನೆಲ್ಲ. ಎಲ್ಲ ಇಷ್ಟ ಆಗ್ತಾರೆ. ಸಪೋರ್ಟ್ ಮಾಡಿ, ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ. ಈ ಥರ ವ್ಲಾಗ್ಸ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಸೊ ನನ್ನ ಸಪೋರ್ಟ್ ಅಂತೂ ಯಾವಾಗಲೂ ಇರುತ್ತೆ. ಆ್ಯಂಡ್ ಬಂದ್ವಿ ಇಲ್ಲಿ ಅವರು ಟ್ರಯಲ್ ಥರ ಮಾಡಿ ಕೊಡ್ತಾಯಿದ್ರು. ಸರಿ ಟ್ರೈ ಮಾಡೋಣ ಅಂತ ನಾನೊಂಚೂರು ಇಸ್ಕೊಂಡೆ. ಇವನಿಗೆ ನನ್ನ ಮನೇಲಿ ಮ್ಯಾಗಿ ಎಲ್ಲ ಮಾಡಿಕೊಡಲ್ಲ. ಸೊ ಅವನು ಟ್ರೈ ಮಾಡ್ತೀನಿ ಅಂತ ಚೂರು ತಿಂದ. ಆಮೇಲೆ ಅವ್ನಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದಾದಮೇಲೆ ಮತ್ತೆ ನಾವು ಅವ್ನಿಗೇನಾದರೂ ಫಸ್ಟ್ ಕೊಡಿಸ್ಬಿಡ್ಬೇಕು. ಅವ್ನು ಕೊಡಿಸಿದ್ರೆ ನಾವು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಬರ್ಬೋದು ಅಂತ ಅವ್ನಿಗೆ ಯಾವುದಾದ್ರೂ ನೋಡ್ತಾ ಇದೆ ಈ ಥರ ಕಲರಿಂಗ್ ಬುಕ್ ಅದೆಲ್ಲ ಇಲ್ಲಿ ಸಿಗುತ್ತೆ. ಒಂದು ಸ್ವಲ್ಪ ಓಕೆ ಪ್ರೈಸಲ್ಲಿ ಸಿಗುತ್ತೆ. ಒಂದೊಂದು ಸತಿ ಆಫರಲ್ಲಿ ಒಳ್ಳೆ ನಿಮಗೆ ಅಫೋರ್ಡೆಬಲ್ ರೇಂಜಲ್ಲೂ ಸಿಗುತ್ತೆ. ಈ ಥರ ಸ್ಟ್ಯಾಂಪ್ ಅವನ ಹತ್ರ ಬೇರೆ ಇತ್ತು, ಅನಿಮಲ್ಸ್ದು ಕೇಳ್ತಾ ಇದ್ದ, ಅನಿಮಲ್ಸ್ದು ಸಿಕ್ತು ಅಂದ್ಬಿಟ್ಟು ಇದನ್ನು ಕೂಡ ನಾನು ತೊಗೊಂಡೆ. ನೀವು ತುಂಬ ಜನ ಕೇಳ್ತಾ ಇರ್ತೀರ, ವೀರುಗೆ ಎಲ್ಲಿ ತೊಗೋತೀರಾ ನೀವು ಟಾಯ್ಸು ಅಂತ. ನಾನು ಇಲ್ಲೇ ಅಲ್ಲಿ ಅಂತ ಏನಿಲ್ಲ, ಎಲ್ಲಿ ಸಿಗುತ್ತೆ ಅಲ್ಲಿ ಒಂದೊಂದು ಸತಿ ಆನ್ಲೈನಲ್ಲಿ ಝೆಪ್ಟೋ, ಬ್ಲಿಂಕಿಟ್ ಅಲ್ಲೆಲ್ಲ ತರಿಸ್ತೀನಿ. ಒಂದೊಂದು ಸತಿ ಈ ಥರ ಮೆಟ್ರೋಗೆ ಹೋದಾಗ, ಇಲ್ಲ ಆಚೆ ಎಲ್ಲರೂ ಹೋಗಿರ್ತೀವಿ ನೋಡಿ ಅಲ್ಲಿ ಅಂಗಡಿಗಳಲ್ಲಿ, ಟಾಯ್ ಶಾಪಲ್ಲಿ ಅಲ್ಲೆಲ್ಲ ಸಿಕ್ಕಿದಾಗ ತೊಗೊತೀನಿ. ಒಂದೊಂದು ಸತಿ ಅನಿಸುತ್ತೆ ಅಯ್ಯೋ ಎಷ್ಟು ಟಾಯ್ಸ್ ತೊಗೊಂಡು ಒಂದು ರೂಮ್ ತುಂಬ ಅಷ್ಟಿದೆ, ಸೊ ಸಾಕು ಅಂತಲೂ ಅನಿಸುತ್ತೆ. ಬಟ್ ಪಾಪ ಮಗು ಅಲ್ವಾ, ಇವಾಗ ಕೊಡಿಸ್ದೆ ಇನ್ನೊಂದು ಸ್ವಲ್ಪ ಅದು ಆದಮೇಲೆ ಅವನಿಗೆ ಇದೆಲ್ಲ ಅಷ್ಟು
ಕ್ರೇಜ್ ಇರಲ್ಲ. ಇವಾಗ ನಾವೇ ನೋಡಿ ಇವಾಗ ಏನು ಟಾಯ್ಸ್ ಎಲ್ಲ ಆಟ ಆಡ್ತೀವ ಇಲ್ವಲ್ಲ. ಆ್ಯಂಡ್ ಅದೆಲ್ಲ ನೋಡಿದಾಗ ನನಗೆ ಖುಷಿ ಆಗ್ಬಿಡುತ್ತೆ ಗೊತ್ತಾ, ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಇವಾಗ ಏನೇನು ಬಂದಿದೆಯಪ್ಪ ಅಂತ ಅನಿಸುತ್ತೆ. ಒಂದೊಂದು ನಾನು ಅಫೋರ್ಡೆಬಲ್ ಇರೋದು ಕೊಡಿಸ್ತೀನಿ, ಒಂದೊಂದು ಸತಿ ಸುಮ್ಮನೆ ತುಂಬ ರೇಟ್ ಜಾಸ್ತಿ ಆದಾಗ 1000 ರೂಪಾಯಿ 800 ರೂಪಾಯಿ ಆ ಥರ ಎಲ್ಲದಾಗ ವರ್ತಾ ಇಲ್ವಾ ಅಂತ ನೋಡಿ ಯೋಚನೆ ಮಾಡಿ ಅದ್ರ ಮೇಲೆ ನಾನು ಡಿಸೈಡ್ ಮಾಡಿ ಅವನಿಗೆ ಕೊಡಿಸ್ತೀನಿ. ಸೊ ಈ ಥರ ಇರುತ್ತೆ. ಆ್ಯಂಡ್ ಇದು ನೋಡಿದೆ, ಇದ್ರ ಡೈನೋ ಎಕ್ಸ್ ಅಂತೆ, ಅದ್ರ ಏನು 600 ಅಂತ ಹಾಕಿದ್ರು, ಅಷ್ಟೇನು ಅದು ಯೂಸ್ ಇಲ್ಲ ಅನ್ನಿಸ್ತು. ಯಾಕಂದರೆ ಮನೆಗೆ ಬಂದಮೇಲೆ ತೊಡ್ದಾಗ್ತಾನೆ. ಸೊ ಅದ್ರ ಬದಲು ಈ ಸ್ಟ್ಯಾಂಪು ಇಲ್ಲ ಬುಕ್ಸ್ ಆದರೆ ಮತ್ತೆ ಜಾಸ್ತಿ ಯೂಸ್ ಮಾಡ್ತಾನೆ. ಅಟ್ಲೀಸ್ಟ್ ಅದು ಹಾಳಾಗೋದಿಲ್ಲ ಅನ್ನೋದಷ್ಟೇ. ತುಂಬ ಪ್ಲಾಸ್ಟಿಕ್ ಐಟಮ್ನ ಕೊಡ್ಸೋದನ್ನ ನಾನು ಅವಾಯ್ಡ್ ಮಾಡ್ತೀನಿ. ಜಾಸ್ತಿ ಪ್ಲಾಸ್ಟಿಕ್ ನಾನು ಕೊಡಿಸ್ತೀನಿ ಅಂದರೆ ಸುನಿ ಬೈತಾರೆ, ಅವ್ರಿಗೆ ಇಷ್ಟ ಆಗೋದಿಲ್ಲ ಪ್ಲಾಸ್ಟಿಕ್ ಕೊಡಿಸೋದು. ಅದು ಬಿಟ್ಟು ಒಂಚೂರು ಬಾಳಿಕೆ ಬರುತ್ತೆ, ಇಲ್ಲ ಅವ್ನು ಜಾಸ್ತಿ ಯೂಸ್ ಮಾಡ್ತಾನೆ, ಬಾಳಿಕೆ ಅನ್ನೋದಕ್ಕಿಂತ ಅವ್ನು ಯೂಸ್ ಮಾಡ್ತಾನೆ ಅಂಥದ್ದನ್ನ ನಾನು ನೋಡಿ ಹುಡುಕಿ ಕೊಡ್ಸೋಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನೆಲ್ಲ ಹುಡುಕ್ತಾ ಇದ್ದೆ ಒಂದಷ್ಟೊತ್ತು, ಒಂದಷ್ಟು ಚೆನ್ನಾಗಿರೋದು 1-2 ಬುಕ್ಕು ಮತ್ತು ಅದೇ ಸ್ಟ್ಯಾಂಪು ಆ ಥರದ್ದೆಲ್ಲ ತೊಗೊಂಡೆ. ಕಲರ್ಸು ಅದೆಲ್ಲ ಮನೇಲಿತ್ತು, ತೊಗೊಳ್ಳಿಲ್ಲ. ಎರೇಸರ್ ಒಂದು ಚೆನ್ನಾಗಿ ಕಾಣಿಸ್ತು, 10 ರೂಪೀಸ್ ಅಂತ ಇತ್ತು. ಸರಿ, ಈ ನಡುವೆ ಅವನು ಬರೆಯೋದು ಅದೆಲ್ಲ ಮಾಡ್ತಾನೆ, ABCD ಎಲ್ಲ ಬರೀತಾನೆ. ಸೊ ಮೇ ಬಿ ಅವ್ನಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಅದೊಂದು ತೊಗೊಂಡೆ. ಆ್ಯಂಡ್ ಅದೇ ಅಂದ್ಕೊಳ್ಳೋದು, ನಾವು ಏನು ಗೊತ್ತಾ, ಈ ಥರ ಮೆಟ್ರೋ ಡಿಮಾರ್ಟಲ್ಲೆಲ್ಲ ಹೋದರೆ ನಮ್ಮ ಲಿಸ್ಟೇ ಒಂದಿರುತ್ತೆ, ನಾವು ತೊಗೊಬರೋದೇ ಒಂದಿರುತ್ತೆ. ಇವತ್ತು ಅದೇ ಆಯಿತು. ಈ ಲಿಸ್ಟಲ್ಲಿ ಒಂದು 6-7 ಐಟಮ್ ಇತ್ತಷ್ಟೇ. ಬಟ್ ಹೋಗೋ ಅಷ್ಟಲ್ಲಿಗೆ ಎಷ್ಟು ಐಟಮ್ ತೊಗೊಂಡಿದ್ವಿ ಅಂತ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದನ್ನು ತೊಗೊಳ್ಳೋಣ ಅಂತ ತೋರಿಸ್ದೆ, ಅವನು ಇಲ್ಲ ನಂಗೆ ಬೇಡ ಅಂತ ಹೇಳ್ತಾಯಿದ್ದ. ಅವನು ಯಾವುದೋ ಈ ಟಾಯ್ಸ್ ಇರುತ್ತೆ ನೋಡಿ, ಆ ಥರದ್ದು ಕೇಳ್ತಾ ಇದ್ದ. ಕೊಡಿಸ್ಲಿಲ್ಲ ನಾನು. ಯೂಸ್ ಇದ್ದರೆ ಕೊಡಿಸ್ತೀನಿ, ಇಲ್ಲಾಂದರೆ ಅವ್ನಿಗೆ ಹೇಳಿದ್ರೆ ತುಂಬ ಆಟ ಮಾಡೋದು, ಅಲ್ಲೇ ಬಿದ್ದು ಉಳ್ಳಾಡೋದು, ಅದೆಲ್ಲ ಅವನೇನು ಮಾಡೋದಿಲ್ಲ. ಇದು ಬೇಡ ಅದು ತೊಗೊಳ್ಳೋಣ ಅಂತ ಮೆತ್ತಿಗೆ ಹೇಳಿದ್ರೆ ಕೇಳಿಕೊಂಡು ಬರ್ತಾನೆ. ಇಲ್ಲಿ ಕಡೆಗೆ ಮಾತ್ರ ಅಕ್ಕಿ ಎತ್ತಿಡ್ಕೊಬೇಕಲ್ಲ, ಅಕ್ಕಿ ಎತ್ತಿ ಕೂಡ ಸುನಿ ಫಸ್ಟು ಮೇಲಿರವು ಹಾಂ ಇಟ್ಬಿಡು. ಇದು ಕೆಳಗಡೆ ಇರೋದು ಜಾಗ ಬಿಡು, ಇವನು ಇಲ್ಲೇ ತಿನ್ಬಿಡ್ಬೇಕು, ಇವನಿಗೆ ಸಮಾಧಾನನೇ ಇಲ್ಲಪ್ಪ ಅಲ್ವಾ ಇಡಲ್ಲಿ. ಅದಾ ಇನ್ನೊಂದಲ್ಲಿ ಚಿಕ್ಕದು ಪಪ್ಪ ತಗೊಂತಲ್ಲ, ನೀನು ಇದು ತಗೋ, ಅದು ಕೊಡು, ಅದೊಳಗಿಡು, ಆಮೇಲೆ ಮನೆ ತಿನ್ನೋಣ. ಹಾಂ ತಗೊಡ್ತೀನಿ ಒಂದೆರಡನೇ. ಇದು ಸುನಿ ಇನ್ನೊಂದೇ ಕೊಡ್ತೇನೆ ಎಲ್ಲ ಇವಾಗಲೇ ತಕ್ಕೊಡು. ಅಲ್ಲೇ ತಿನ್ಬೋದಾಗಿತ್ತು, ಬಟ್ ಅಲ್ಲಿ ಜನ ಇದ್ರು, ಆಮೇಲೆ ವೀರು ಬೇರೆ ಇದ್ದಾನಲ್ಲ, ಅದಕ್ಕೆ ನಾವು ಸುಮ್ಮನೆ ಕಾರಲ್ಲಿ ಬಂದು ತಿಂತಾ ಇದ್ದೀವಿ. ನಾನು ನಮ್ಮತ್ತೆ ಎಗ್ ಪಫು, ಸುನಿ ಏನೋ ರೋಲು, ಚಿಕನ್ ರೋಲು, ವೀರು ಸ್ಪ್ರಿಂಕಲ್ಸ್ ತಿಂತಾ ಇದ್ದಾನೆ. ಅದನ್ನಲ್ಲೇ ಒಂದು ಕೇಕ್ ಯಾವುದೋ ತೊಗೊಂಡ್ರೆ, ಟ್ರಫಲ್ ಕೇಕ್ ತಿಂದ ಇಲ್ಲ, ನಾನೇ ಅರ್ಧ ತಿಂದಿದ್ದೆ. ಚೆನ್ನಾಗಿಲ್ಲ, ಅವತ್ತೊಂದಿನ ಈಸ್ಕೊಂಡಿದ್ವಲ್ಲಮ್ಮ, ಅದಕ್ಕೆ ಹೇಳಿದ್ದು ಚೆನ್ನಾಗಿಲ್ಲ ಅಂತ. ಬ್ರೆಡ್ ರೋಲ್ ಅದು. ಉದುರುತ್ತೆ ಕಾರಲ್ಲೆಲ್ಲ. ಓಕೆ, ಬಿಸಿ ಇಲ್ಲ, ಒಂಥರ ಕೈಮಾ ಥರ ಆಯ್ತಲ್ಲ. ಓಕೆ ಬಿಸಿ ಇಲ್ಲ. ಮೊಟ್ಟೆ ತಿನ್ನಿ. ಓಕೆ, ಬಿಸಿ ಇದ್ರೆ ಚೆನ್ನಾಗಿರೋದು. ಬಿಸಿ ಅಲ್ಲೇ ತಿಂತೀನಿ, ಯಾರು ಬಿಸಿ ಮಾಡ್ಕೊಡ್ತಾರಲ್ಲ, ನಾವು ಪಾರ್ಸಲ್ ಅಂದ್ಬಿಟ್ವಿ, ಮೇಬಿ ಅದಕ್ಕೆ ಬಿಸಿ ಮಾಡ್ಕೊಡಿ. ವೀರು ಏನು ತಿಂತ ಇದೆ? ಚಿಪ್ಪು. ಮೊಟ್ಟೆ ಕಚ್ಚು, ಮೊಟ್ಟೆ ತಿನ್ನ. ಮುಂದೆ ಇರೋದಲ್ಲ, ಹಿಂದೆ ಐತೆ. ಅವನಿಗೆ ಮುಂದೆ ಹಿಂದೆ ಕನ್ಫ್ಯೂಷನ್. ಏನು ಸ್ವಲ್ಪ ಆಮೇಲೆ ನಿನ್ನೆ ಮೊನ್ನೆಗೂ ಕನ್ಫ್ಯೂಷನ್ ನನಗೆ.
ಹಿಂದೆ ಬಾ ಅನ್ನಕ್ಕೆ ಹಿಂದೆ ಬಾ ಅಂತ. ಮುಂದೆ ಬಾ ಅಂತಾನೆ. ಆಮೇಲೆ ನಿನ್ನೆ ಬಾ ಅನ್ನಕ್ಕೆ ಮೊನ್ನೆ ಬಾ ಅಂತ. ನಾಳೆ ಬಾ ಅಂತ. ಅವಣ ಇಷ್ಟ ಆಯ್ತಾ ಹೆಂಗ್ಬಿಟ್ಟು ಸಾಕಾ? ಸೀಟ್ ಬೆಲ್ಟ್ ಹಾಕೊಂಡ್ಬಿಟ್ಟು. ಓಕೆ ಗೈಸ್, ರ್ಯಾಂಡಮ್ ಆಗಿ ತೋರಿಸ್ತೀನಿ ಏನೇನು ತಂದ್ವಿ ಅಂತ. ಈ ಸತಿ ಮೇಯ್ನಾಗೆ ನಾವು ತರಕ್ಕೆ ಹೋಗಿದ್ದು ಏನಾಗುತ್ತಾ, ಇದನ್ನು ಮತ್ತು ಎಣ್ಣೆ ಸಿಗಲಿಲ್ಲ. ಆ್ಯಂಡ್ ಇಷ್ಟು ತಂದಿದ್ದೀವಿ. ಎಣ್ಣೆನ ಆನ್ಲೈನಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅಲ್ಲಿ ಫ್ರೆಶ್ಶಾಗಿ ಬ್ರೆಡ್ಡು ಮತ್ತು ಇದನ್ನ ಎತ್ತಿಡು, ಒಂದು ದಿಲ್ಪಸ್ ಅಂತ ತೊಗೊಂಡ್ವಿ. ಇದು ಅಷ್ಟೇ ತೊಳಿಬೇಕು, ಅವನು ಆಮೇಲೆ ಹಂಗೆ ತಿಂತಾನೆ. ಆ್ಯಂಡ್ ಇದು ಫಸ್ಟ್ ಫ್ರಿಜ್ಜಿಗೆ ಇಡು. ಫ್ರೂಟ್ ಕಸ್ಟರ್ಡ್ ಏನಾದ್ರು ಮಾಡೋಣ ಅಂತ ತಂದಿದ್ದೀನಿ. ರವಾ ಇಡ್ಲಿ ತಂದಿದ್ದೀನಿ. ಒಂದೆರಡು ಈ ಥರದ್ದು ತೊಗೊಂಡೆ. ಇದು ಓವೆನ್ ಮೈಕ್ರೋವೇವ್ ಸೇಫಾ ತೋರಿಸ್ತೀನಿ. ಫುಡ್ ಗ್ರೇಡು, ಫ್ರೀಝರ್ ಸೇಫು, ಡಿಶ್ ವಾಷರ್ ಸೇಫ್ ಇದೆ. ಸೊ ಯಾವ ಥರ ಬೇಕಾಗುತ್ತೆ ಇರಲಿ ಅಂದ್ಬಿಟ್ಟು ಇದು ಈ ಥರ 2 ಶೇಪ್, ಆ ಥರ ಶೇಪಲ್ಲಿ ಒಂದು, ಈ ಶೇಪಲ್ಲಿ ಒಂದು ತೊಗೊಂಡೆ. ಆ್ಯಂಡ್ ಇವನ್ ಎತ್ತಿಡು, ಬಿಸ್ಕೆಟ್ಸ್ ಎತ್ತಿಡು. ರಿಚ್ ಫುಡ್ ಅಲ್ಲೇ ಇದೆ ನೋಡು ಸುನಿ. ಶುಗರ್ ಬೇಕೆ, ಶುಗರ್ ತೊಗೊಂಡು 2 ವುಡನ್ ಸ್ಪ್ಯಾಚುಲಾ ತೊಗೊಂಡೆ. ನಂದು ಒಂದು ರೀಸೆಂಟಾಗಿ ಒಂದು ಮುರಿದೋಗಿತ್ತು, ಹಾಗಾಗಿ ತೊಗೊಂಡೆ. ಅದೆಲ್ಲ ಎತ್ತಿಡು. ಸಾಲ್ಟು, ಇಂಗು, ಪುಳಿಯೋಗರೆ, ಆಮೇಲೆ ಜೋಳದ ರೊಟ್ಟಿ ಮಾಡಬೇಕು ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಅದನ್ನು ಒಂದು ತಂದಿದ್ದೀನಿ, 1 kg. ನೋಡೋಣ. ಹುರ್ಗಡ್ಲೆ, ದೀಪದ ಎಣ್ಣೆ, ಸಲಾಡ್ ಡ್ರೆಸ್ಸಿಂಗು, ಇದು ಏನದು ಎರೇಸರು. 10 ರೂಪಾಯಿ ಇದೆ, ಚೆನ್ನಾಗಿರಲಿ ಅಂತ ಹಾಕ್ಕೊಡ್ತೀನಿ. ಇದು ಶಾವಿಗೆ, ಹುರಿದ ದಾಲ್, ಅಕ್ಕಿ. ನಾವು ಯಾವ್ದು ಯೂಸ್ ಮಾಡೋದು ಅಂತ ತುಂಬ ಜನ ಕೇಳ್ತಿರ್ತೀರ. GTS ಯೂಸ್ ಮಾಡೋದು, ಬುಲೆಟ್ ರೈಸು. ತುಂಬ ಚೆನ್ನಾಗಿದೆ, ಅಂದರೆ ಹುಡುಗೆ ಚೆನ್ನಾಗಾಗುತ್ತೆ, ನಮ್ಗೆ ಇಷ್ಟ ಆಗುತ್ತೆ. ನಾವು ಬೇರೆ ಯಾವುದೂ ತರಲ್ಲ, ಇದೇ ಥರದ್ದು. 30 kgದು ಅರೌಂಡ್ 2300 rupees ಏನೋ ಆಗುತ್ತೆ. ಸೊ ಇಷ್ಟೇ ತಗೊಬಂದಿರೋದು. GTS ನಾನು ಕೊಡ್ತೀನಿ. ಸ್ಪೆಷಲ್ ಸೋಯಾ ಚಂಕ್ಸ್ ಪಲಾವ್ ರೆಸಿಪಿ ಬೇಕಂದ್ರೆ ಕೇಳಿ. ತುಂಬ ಜನ ಹೋದ್ಸತಿ ಏನೋ ಬಿರಿಯಾನಿ ಹೇಳಿದ್ರಿ. ನೆಕ್ಸ್ಟ್ ಸತಿಯಿಂದ ರೆಸಿಪಿ ಕೂಡ ಶೂಟ್ ಮಾಡ್ತೀನಿ. ಇವತ್ತು ಶೂಟ್ ಮಾಡೋಕ್ಕೆ ಸ್ವಲ್ಪ ಮೆಟ್ರೋ ರೋಡ್ ಬಂದಲ್ಲ, ಸುಸ್ತಾಗೋಯ್ತು. ಮನೇಲಿ ಬೇರೆ ಏನು ಮಾಡಿರಲಿಲ್ಲ, ಅದಕ್ಕೆ ಬೇಗ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು 1 ಪಪ್ಸ್ ತಿಂದಿದ್ದು ಬೇಗ ಮಾಡ್ತಿದ್ದೆ. ಇದೆಲ್ಲ ಮಾಡೋಕೆ ಒಂದು 5-10 ನಿಮಿಷ ಟೈಮ್ ಸಾಕು. ಅದರಲ್ಲೂ ಈ ಥರ ರೋಬೋ ಕುಕ್ ಎಲ್ಲ ಇದೆ ಅಂದರೆ 8 to 10 ಮಿನಿಟ್ಸಲ್ಲಿ ಆಗೋಗುತ್ತೆ. ಉಪ್ಪು ಹಾಕಿದ್ದೀರತ್ತೆ ಮೊಸರು ಬಜ್ಜಿಗೆ? ನಮ್ಮ ಮನೇಲಿ ತುಂಬ ರೈಸ್ ಐಟಮ್ ಇಷ್ಟಪಡೋರು ನಮ್ಮ ಅವ್ರಿಗೆ ಸಖತ್ ಇಷ್ಟ. ಏನೋ ಮಾಡ್ತಾ ಇದ್ದೀರೋ? ನಾನೇ ಹಾಕಕ್ಕೆ ಬಂದೆ, ಕತ್ಲೆ ಕಾಣ್ತಲ್ಲ ಅಂದ್ಬಿಟ್ಟು. ಚೆಂದ್ಬಿಟ್ಟು ಹೇಳು ಹೆಂಗಿದೆ ಉಪ್ಪು ಖಾರ. ಮೈಲ್ಡಾಗಿ ಮಾಡಿದ್ದೀನಿ, ಏನೂ ರುಬ್ಬಿಲ್ಲ. ರುಬ್ಬದೆ ಮಾಡಿರೋ ಅಂತ ಸೋಯಾ ಚಂಕ್ಸ್ ಪಲಾವ್. ಪ್ರೋಟೀನ್, ಫುಲ್ ಪ್ರೋಟೀನ್. ಸ್ವಲ್ಪ ಅಷ್ಟೇ. ಅಲ್ಲಿ ಹಾಕು ಶೇಖರ್. ಒಂಚೂರು ರುಬ್ಬಿಲ್ಲ, ಏನೂ ಮಾಡಿಲ್ಲ ಗೊತ್ತಾ. ನೋಡಿ, 1 ಈರುಳ್ಳಿ 2 ಟೊಮೆಟೊ ಹಾಕಿ ಸೋಯಾ ಚಂಕ್ಸ್ ಹಾಕಿ ಮಾಡಿರೋ ಅಂಥದ್ದು. ಇನ್ನಿದೆ ಊಟಕ್ಕೆ. ನಾನು ಹಾಕೊಂತೀನಿ, ನಿಮ್ಮ ಅಮ್ಮ ನೀನು ತಿನ್ನು, ನಮ್ಮ ಅಮ್ಮ ನಾನು ತಿಂತೀನಿ. ಅಜ್ಜಿ ತಿನ್ನಲ್ವಾ ಕೇಳು. ಅತ್ತೆ ಹಾಕೊಡ್ಲ ಸ್ವಲ್ಪ.
ಒಂದು ಸ್ವಲ್ಪ ಹಾಕೊಡ್ಲಾ? ತಿನ್ಬನ್ನಿ ಒಂದು ಸ್ವಲ್ಪ. ಹಾಕೊಂಡ ಒಂಚೂರು ತಿನ್ನಿ, ಟೇಸ್ಟ್ ಮಾಡಿ. ಸುನಿ, ಸ್ವಲ್ಪ ಸಪ್ಪೆನಾ ಜಾಸ್ತಿ ಸಪ್ಪೆನಾ? ಸ್ವಲ್ಪನಾ ಜಾಸ್ತಿನಾ? ತಿಂತೀನಿ ಒಂದು ಸ್ವಲ್ಪ. ನನ್ಗೇನು ಹೊಟ್ಟೆ ಅಷ್ಟಿಲ್ಲ, ನಂಗೆ ಪಪ್ಸೆ ಸಾಕಾಯ್ತು ಅನಿಸ್ತಾಯ್ತು. ಅವನು ಅದನ್ನ ಚೀಚಿ ಅನ್ಕೋಬಿಟ್ಟವನೆ. ಸೋಯಾ ಚಂಕ್ಸ್ನ ಅದನ್ನೇ ಕೊಡು, ಅದನ್ನೇ ತಿನ್ಸು. ಅದನ್ನು ನಾನೇನು ಹೇಳಿಲ್ಲ, ಅವನೇನು ಅದು ನೋಡಿ ಅವನೇ ಕೇಳ್ತಾವನೆ. ಬಿಡು, ಬೇಡ ಅಂದ್ರೆ ನಿಂಗೆ ತಿನ್ನಿಸ್ಲಾವೇರು? ನಿಂಗೆ ಬೆಳಗ್ಗೆ ಮಾಡಿದ್ದೆ ಇದೆ. ಮಮ್ಮಮ್ ತಿನ್ನಿಸ್ಲೇನೋ? ತಿಂಚಪ್ಪ ಹಾಕೊಡ್ಲಾ? ಮಮ್ಮ ಹಾಕೊಡ್ಲಾ? ಸ್ಕಿನ್ ಇಲ್ಲ ವೀರ, ಚೀಚಿ ಅಲ್ಲ ಮಗ. ಅದು ಚೀಚಿ ಅಲ್ಲವಾ? ಚೀಚಿ ಅಲ್ಲ ಅದು, ಸೋಯಾ ಚಂಕ್ಸ್, ಕಾಯಿ ಅದು. ನಾನು ನೀನಿಬ್ರು ಕೂರೋಣ, ಓಕೆ? ಇಲ್ಲಿ ಕೂರು ನೀನು, ಎದೋ ನಾನು ಕುಡ್ಸ್ಕೊತೀನಿ. ಚೆನ್ನಾಗಿದೆಯತ್ತೆ? ಸಪ್ಪೆನಾ? ಸ್ವಲ್ಪ ಟೇಸ್ಟ್ ಖಾರ, ಉಪ್ಪು ಖಾರ? ಓಕೆ. ವೀರು ಟಿಕೆಟ್ ಟಿಕ್ ಮಾಡು. ಟಿಕ್ ಲೇಟ್ ಆಗುತ್ತೆ. ಇರು ಅಲ್ಲಿ ಹುಷಾರು, ಲೇಟ್ ಆಗುತ್ತೆ. ಏನಾಯ್ತು ಮಗ್ನ? ಅಪ್ಪು ಎಲ್ಲೋಯ್ತು ಮಗ್ನ? ಅಬ್ಬು ಅಲ್ಲಿಯ ಬ್ಯಾಟ್ ಬಾಲಿಂದ ಬಾಲ್ ಆಡಕ್ಕೆ ಹೋದಾಗ ಬಿದ್ಬಿಟ್ಟ. ಚೆನ್ನಾಗಿ ಹೋಗ್ಬಿಟ್ಟೈತಲ್ಲಪ್ಪ. ಪ್ಯಾಂಟ್ ಎಲ್ಲ ಆಡ್ಬಿಟ್ಟಿದೆ ಆಟನ. ಹೌದಾ? ಪ್ಯಾಂಟ್ ಎಲ್ಲ ಕಲರ್ ಆಗ್ಬಿಟ್ಟಿದೆ ಅಂತ, ಅರ್ಶಿನದ ಕಲರ್. ಸರಿ, ಎದ್ದು ನಿಂತ್ಕೋ. ಹೌದಾಯ್ತಾ? ಸರಿ, ಹೋಗುತ್ತೆ ಬಿಡು. ನೀನು ಸ್ಟ್ರಾಂಗ್ ಅಲ್ವಾ? ಸರಿ ಹೋಗುತ್ತೆ. ನನ್ನ ಮಮ್ಮ ಏನು ಹೇಳಿರೋದು ನಿಂಗೆ? ಹೇಳು. ಯಾವಾಗ ಕುಡಿಬೇಕು ಲಾಲ ಅಂತ ಹೇಳಿರೋದು? ಪಾಚೋ ಲಾಲ ಯಾವಾಗ ಕುಡಿಬೇಕು? ಬಾಯಲ್ಲಿರೋದು ಫಸ್ಟ್ ನುಂಗುವಿರು. ಫಸ್ಟು ತಿನ್ನು, ಮಲ್ಕೊಳ್ವಾಗಾರ ಕೊಡ್ತೀನಿ ನಾನು. ನಾನು ಕೊಡಲ್ಲ. ಹಾಂ, ಮುತ್ತು ಕೊಟ್ರೆ ಕೊಡ್ಬೇಕಾ? ಆಮೇಲೆ ಏನದು? ನನ್ಗೆ ಆರ್ಡ್ರ್ ಮಾಡೋದು ನೀನು, ಲಾಲ ಕೊಡು ಮುತ್ತು ಕೊಟ್ಟೆ ಅಂತ. ನಾನು ಕೊಡಲ್ಲ. ನೋ, ಎಲ್ಲಿ ಎದೋ ನೀನು ಸ್ವಲ್ಪ ಮತ್ತಿಸ್ಬಿಡ ನನ್ನ. ನಂಗೆ ಈ ಥರ ರೇಗಿದ್ರೆ ಇಷ್ಟ ಆಗಲ್ಲ. ನನಗೆ ಈ ಥರ ರೇಗಿದ್ರೆ ಇಷ್ಟ ಆಗಲ್ಲ. ರಿಕ್ವೆಸ್ಟ್ ಮಾಡಬೇಕು. ರಿಕ್ವೆಸ್ಟ್, ನೋ ಆರ್ಡರ್.
ಮಮ್ಮಂಗೆ ಹೆಂಗೆ ರಿಕ್ವೆಸ್ಟ್ ಮಾಡಬೇಕು? ಪ್ಲೀಸ್ ಮಮ್ಮಿ ತೊಡೋಲ್ಲ. ಹ್ಞೂ ಪ್ಲೀಸ್ ಮಮ್ಮಿ ತೊಡೋ. ಊಟ ತಿನ್ನಲ್ವ ನೀನು? ತಿಂತೆ. ಆಮೇಲೆ ಹೋಗ್ಬಿರು, 8:30 ಆಯ್ತು ಈಗಲ. ಈಗ ಹಾಲು ಕುಡಿದ್ಬಿಟ್ರೆ ನೀನು ಊಟ ಮಾಡಲ್ಲ. ಈಗ ಸ್ವಲ್ಪ ಊಟ ಮಾಡಿಬಿಡು. ಹಾಂ, ಚೂರು ಕೊಡ್ತೀನಿ, ತಿನ್ಬಿಡು. ಮಲ್ಕೊಳಕ್ಕೆ ನಾವು ಮೇಲೆ ಹೋಗ್ತೀವಲ್ಲ, ಅವಾಗ ಕುಡ್ಕೊಂಡು ಮಲ್ಕೊ. ಇಲ್ಲ, ನೀನು ಕುಡಿದ್ಬಿಟ್ಟು ಮಲ್ಕೊಂಡ್ಬಿಡ್ತೀಯ, ಊಟ ತಿನ್ನೋದಿಲ್ಲ. ಮಾಡಿಟ್ಟಿದ್ದೀನಿ ಮಗನೇ ನಿಂಗೋಸ್ಕರ ಬಿಸಿ ಬಿಸಿ ಮಮ್ಮು. ತಿನ್ನಲ್ಲ ಬಾಟು ಚಾಟಂಡು ಮನೇಲಿ. ಅದು ಬರೀ ಸ್ನ್ಯಾಕ್ಸು ವೀರ, ಮಮ್ಮ ಅಲ್ಲ ಅದು. ಸ್ನ್ಯಾಕ್ಸ್ ಅದು. ನೀನು ತೊಟ್ಟಲ್ಲ ಪಪ್ಪಾಟೆಯಲೆ. ಅದು ಸ್ನ್ಯಾಕ್ಸು, ಊಟ ಅಲ್ಲ ಅದು. ಅಲ್ಲಿ ಅಬ್ಬು ತುಂಬ ನೋವ್ತಾಯ್ತಾ? ಸ್ವಲ್ಪ ನೋವ್ತಾಯ್ತಾ? ತುಂಬ. ಅಯ್ಯೋ, ನಡಿಯೋಕ್ಕಾಗಲ್ವ ಈಗ? ಏನು ಆಡಲ್ಲ. ನಡಿಯೋಕ್ಕಾಗಲ್ಲ. ಓಡಾಡೋಕ್ಕೆ ಓಡಾಟು ಆಡಲ್ಲ. ಆಗಲ್ಲ. ಮೆಟ್ಲತ್ತಕ್ಕೆ ಆಗಲ್ಲ. ವಾಕಿಂಗ್ ಹೋಗೋಕ್ಕೆ ಆಗಲ್ಲ. ಪಾಪ ಏನಾಯಿತು ಗೊತ್ತಾ, ನಾನು ಯಾಕೆ ನಗ್ತಾ ಇದ್ದೀನಿ ಅಂದರೆ, ಅಲ್ಲಿ ಬಿದ್ದುಬಿಟ್ಟು ಏಟಾಯಿತು. ನೋಡಿದೆ, ಬಿಡು ಅಂದೆ. ಅಲ್ಲಿಂದ ಏನು ಮಾಡ್ದೆ, ಮತ್ತೆ ಹೋದ. ಫುಲ್ ಆಟ ಆಡ್ದ. ಏನು ಫುಟ್ಬಾಲೆಲ್ಲ ಆಡ್ದ, ಕ್ಯಾಚ್ ಆಡ್ದ, ಓಡಾಡ್ದ, ಫೀಲ್ಡ್ ಫುಲ್ಲು. ಅದೆಲ್ಲ ಆಯಿತು. ಕತ್ಲೆ ಆಗಂಗಾಯಿತು. ಸರಿ ವಾಪಸ್ ಹೋಗೋಣ ಅಂದ್ಬಿಟ್ಟು ವಾಕ್ ಮಾಡ್ಕೊಂಬಂದ್ವಿ. ಸುಮ್ಮನೆ ಮನೆಗೂ ಬಂದಿಲ್ಲ, ಒಂದು ರೌಂಡ್ ಫುಲ್ಲು ಸುತ್ತಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದ, ಗೇಟ್ ಹತ್ರನೂ ಬಂದ, ಮನೆ ಒಳಗೆ ಬಂದಿದ್ದ ತಕ್ಷಣ ಅವರಪ್ಪ ನೆನಪಾಗೋದು. ಪಪ್ಪಂಗೆ ತೋರಿಸ್ತೀನಿ ಹಬ್ಬ ಆಗಿದ್ದು ಅಂತ. ಅವರಪ್ಪ ನಾನು ನೋಡು ಹಬ್ಬ ಮಾಡ್ಕೊಬಂದಿದ್ದಾನೆ ಅಂದೆ. ಅವ್ರು ಕೆಳಗೆ ಬರೋಷ್ಟ ಕಣ್ಣ ಕುಣ್ತಾವನೆ. ಅಲ್ಲಿವರೆಗೂ ಕುಂಟಿಲ್ಲ ನೀನು ಅಲ್ವಾ? ಆವಾಗ ಟಿ ವಿ ಯೂನಿಟಿಂದ ಸೋಫಾ ಹತ್ತಕ್ಕೆ ಆಗ್ತಾಯಿಲ್ಲ ಅವನಿಗೆ ಅಲ್ವಾ ವೀರ? ಹಬ್ಬು ಜಾಸ್ತಿ ಆಗೋಯ್ತು ಆವಾಗ. ನಿಂಗೆ ಆಟ ಆಡಿ ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದಾಗ ನಿಂಗೆ ಹಬ್ಬು ಆಗಿಲ್ಲ, ಹಬ್ಬು ನೋವಾಗಿಲ್ಲ. ಮನೆಗೆ ಬಂದ್ಬಿಟ್ಟು ಸೋಫಾ ಹತ್ಬಿಟ್ಟು ಕುತ್ಕೋ ಅಂತ ಅಂದಾಗ ನಿಮ್ಮ ಅಪ್ಪನ ಕರೆದಿದ ತಕ್ಷಣ ನಿಂಗೆ ಹಬ್ಬು ನೋವಾಯಿತು ಅಲ್ವಾ? ಪಾಪ ವೀರುಗೋಸ್ಕರ ಎಲ್ಲರೂ ಒಂದು ಹಾರ್ಟ್ ಕಳಿಸಿ. ಹೆಂಗೆ ಕಳಿಸ್ಬೇಕಪ್ಪ? ಏನು ಹೇಳು, ಏನು ಕಳಿಸ್ಬೇಕು? ಆಟ ಕಳಿಸ್ಬೇಕು. ಹಬ್ಬು ಬೇಗ ವಾಪಸಿ ಆಗಲಿ ಅಂತ ಹೇಳಬೇಕು ಅಲ್ವಪ್ಪ? ಒಂದು ನಿಮಿಷ ಇದು. ಆಯ್ತು, ಕಾಣಿಸ್ತಾ ಇದೆಯಾ ನೋಡಿ? ಮುಂದಿಟ್ಟಿದ್ದೆ. ಈಗ ಕಾಣಿಸ್ತಾ ಇದೆಯಾ? ಹೌದಾ? ಏನಾದರೂ ಹೇಳು. ಟಿವಿ ಆಟೋ ಇಲ್ಲಿ ಏನಾದರೂ ಹೇಳು ನನ್ನ ಸಬ್ಸ್ಕ್ರೈಬರ್ಸ್ಗೆ. ಇದಾಟು ಹಾಕ್ತೀನಿ. ಇದು ಸಬ್ಸ್ಕ್ರೈಬರ್ಸ್ಗೆ ಏನು ಹೇಳ್ತೀಯ? ನಾಳೆ ಹೋಗೋಣ ಫುಟ್ಬಾಲ್ ಆಡೋಕ್ಕೆ. ಕೊಡ್ತೀನಿ, ಅಲ್ಲಿ ನೋಡು ನಿಮಿಷ. ನಾಳೆ ಹೋಗೋಣ ಫುಟ್ಬಾಲ್ ಆಡೋಕ್ಕೆ. ಹಾಂ, ಇನ್ನೊಂದ್ಸತಿ ಬೀಳಲ್ವಾ? ಇವಾಗ ಬಿದ್ದುಬಿಟ್ಟಿದ್ದಿಲ್ಲ, ನಾಳೆ ನಡ್ಕೊಂಡು ಹೋಗೋದು ಹೆಂಗೆ? ಇವಾಗ ನಿಂಗೆ ನಡೆಯೋಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ, ಓಡೋಕ್ಕಾಗಲ್ಲ, ವಾಕಿಂಗ್ ಮಾಡೋಕ್ಕಾಗಲ್ಲ. ಮತ್ತು ನಾಳೆ ಹೋಗಿ ನಾವು ಹೆಂಗೆ ಫುಟ್ಬಾಲ್ ಆಡೋದು? ನಾನು ಆಡಲಾ? ಬೇಡಪ್ಪ, ನಂಗೆ ಸುಸ್ತಾಗುತ್ತೆ, ನಾನು ಆಡಲ್ಲ. ಅಲ್ಲೆಲ್ಲ ಚಿಕ್ಕ ಹುಡುಗರು ಇರ್ತಾರೆ, ನನ್ನ ಜೊತೆ ಯಾರು ಆಟ ಆಡಲ್ಲ. ಅಲ್ಲ ಆಂಟಿ ಯಾರು ಬರಲ್ವಲ್ಲ ಅಲ್ಲಿ ಫುಟ್ಬಾಲ್ ಆಡೋಕ್ಕೆ. ಯಾರು ಆಂಟಿ ಬರಲ್ಲ. ನಾನು ಹೆಂಗೆ ಆಡೋದು? ನಾನು ಯಾರ ಜೊತೆ ಆಟ ಆಡೋದು? ಅದೊಂದು ಬಾಕಿ ಐತೆ, ಆಡ್ತೀನಿ. ಸರಿ, ಒಂದು ಮುತ್ತು ಕೊಟ್ಬಿಡು. ಹಂಗಲ್ಲ, ಅಲ್ಲಿ ಎಲ್ಲರಿಗೂ ನಾಳೆ ಹೇಳು. ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆಲಿ. ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಳಬೇಕು ಅದನ್ನೆಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹೆಂಗೆ ತೋರ್ಸೋದು ಲೈಕ್ ಮಾಡಿ ಅಂತ? ಲೈಕ್ ಮಾಡಿ, ಹಾರ್ಟ್ ಕಳಿಸಿ, ಕಮೆಂಟ್ ಮಾಡಿ ಹೇಳು.
ಟೈಮ್ ಕಮೆಂಟ್ ಮಾಡಿ ಹೇಳು. ಟೊಮಾಟೊ ಮಳೆ ವೀರುಗೆ ಅಬ್ಬು ಬೇಗ ಹುಷಾರಾಗಲಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂತ ಹೇಳು. ಚೆಂಚ ಬೂಯಲ್ಲಿ ಅಬ್ಬು ಕಾಣಿಸ್ತೈತಾ? ಕಾಣಿಸ್ತೈತೆ. ಪಾನಿ ಹಬ್ಬ ಹುಟ್ಟಿದ್ಯಲ್ಲಪ್ಪ, ಇರಪ್ಪ ಮುಟ್ಟಲ್ಲ ಇರಪ್ಪ. ನೋವುತ್ತಪ್ಪ ಇಲ್ಲಿ ಮುಟ್ಟಿದ್ರೆ. ಖರ್ಚೋಗ್ಬಿಟ್ಟಿದೆ. ಓಕೆ, ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ. ಒಂಚೂರು ಎಣ್ಣೆ ಮತ್ತು ಅರ್ಶಿನ ಹಾಕಿ ನಾನು ಬಿಸಿ ಸ್ಟಾರ್ಟ್ ಅಂದ್ರೆ ಹಾಕು, ಏನೂ ಆಗಲ್ಲ. ವಾಶ್ ಮಾಡೋಣ. ಅರ್ಶಿನ ಆದ್ರೆ ಆಗಲಿ ಬಿಡು, ವಾಶ್ ಮಾಡೋಣ. ಓಕೆ ಗೈಸ್, ಬಾಯ್. ಹೌದಾ, ಹಂಗೆ ಮಲ್ಕೋ. ಅಬ್ಬು ನೋವುತ್ತೆ. ಕಾಲ ಮೇಲೆ ಹಾಕೋಬೇಡ ಬೆಡ್ಶೀಟು, ಕೈಗೆ ಹಾಕೊಂಡು ಮಲ್ಕೊ. ಮಲ್ಕೊಂಡ್ಮೇಲೆ ಅಬ್ಬು ನೋವಾಗಲ್ಲ ಬಿಡುವಿರು. ಪ್ಯಾಂಟ್ ಹಾಕೊಂಡು ಮಲ್ಕೊಳ್ಳೋಣ. ಸರಿ ಆಯಿತು, ಬಾಯ್ ಹೇಳ್ಬಿಡು. ಬಾಯ್ ನಗ್ನೋಗ್ತ ಹೇಳ್ಬೇಕು. ಅಂದರೆ ಏನದು? ಬಾಯ್ ಗಾಯ್ಸ್ ಅನ್ನು. ಬಾಯ್ ಫ್ರೆಂಡ್ಸ್ ಹೇಳು. ಬೈ ಫ್ರೆಂಡ್ಸ್. ಓಕೆ ಗೈಸ್, ಬಾಯ್. ಲಾಟ್ಸ್ ಆಫ್ ಲವ್.